ಮತ್ತು ಕಳ್ಳರು. ವಿಜಯನಗರ ರಾಜ್ಯದಲ್ಲಿ ಕೃಷ್ಣದೇವರಾಯರಂತಹ ಮಹಾನ್ ರಾಜನ ಆಸ್ಥಾನದಲ್ಲಿ ತೆನಾಲಿ ರಾಮಕೃಷ್ಣ ಎಂಬ ಬುದ್ಧಿವಂತಿಯ ಮನುಷ್ಯನು ಇದ್ದನು. ರಾಮಕೃಷ್ಣನು ಕವಿ, ಜಾಸ್ತಿ ಮತ್ತು ರಾಜನ ಸಲಹೆಗಾರನಾಗಿ ಪ್ರಸಿದ್ಧನಾಗಿದ್ದನು. ಅವನ ಚತುರತೆ ಮತ್ತು ಹಾಸ್ಯದಿಂದ ಯಾವುದೇ ಸಮಸ್ಯೆಯನ್ನು ಬುದ್ಧಿಯಿಂದ ಬಗೆಹರಿಸುತ್ತಿದ್ದನು. ರಾಜನಿಂದ ಪಡೆದ ಉಡುಗೊರೆಗಳಿಂದ ಅವನ ಮನೆಯಲ್ಲಿ ಸ್ವರ್ಣ, ಚಿನ್ನ, ಮಣಿಮಾಲೆಗಳು ಸುರಕ್ಷಿತವಾಗಿ ಇರುತ್ತಿದ್ದವು. ಆದರೆ ಈ ರಹಸ್ಯ ಶೀಘ್ರದಲ್ಲೇ ನಗರದ ಕಳ್ಳರ ಕಿವಿಗೆ ಬಂದಿತು. ಒಂದು ರಾತ್ರಿ ತೆನಾಲಿ ರಾಮಕೃಷ್ಣ ಮತ್ತು ಅವನ ಪತ್ನಿ ಭೋಜನ ಮಾಡಿ ಮಲಗಲು ತಯಾರಾಗುತ್ತಿದ್ದಾಗ ಮನೆಯ ಹೊರಗಿನ ಬೆಟ್ಟಗಳಲ್ಲಿ ಎಲೆಗಳ ಶಬ್ದ ಕೇಳಿಸಿತು. ಗಾಳಿ ಬೀಸುತ್ತಿರಲಿಲ್ಲ. ಆದ್ದರಿಂದ ರಾಮಕೃಷ್ಣನಿಗೆ ಏನೋ ಸಂದೇಹವಾಯಿತು. ಅವನು ಜನಲದ ಮೂಲಕ ನೋಡಿದಾಗ 2 ಕಳ್ಳರು ಬೆರಳುಗಳ ಹಿಂದೆ ಅಡಗಿ ಕುಳಿತಿದ್ದರು. ಅವರು ಮನೆಯಲ್ಲಿ ಇರುವ ಆಸ್ತಿಯ ಬಗ್ಗೆ ಚರ್ಚೆ ಮಾಡುತ್ತಿದ್ದರು. ಈ ತೆನಾಲಿ ರಾಮನ ಮನೆಯಲ್ಲಿ ರಾಜನ ಉಡುಗೊರೆಗಳು ಇದ್ದರೆ ನಾವು ಧನಿಕರಾಗುತ್ತೇವೆ ಎಂದು ಒಬ್ಬ ಕಳ್ಳನು ಹೇಳುತ್ತಿದ್ದನು. ರಾಮಕೃಷ್ಣನು ಭಯಪಡದೆ ಬದಲಿಗೆ ಚತುರತೆಯಿಂದ ಯೋಚಿಸಿದನು. ಅವನು ಪತ್ನಿಯನ್ನು ಕರೆದು ಉದ್ದನ್ ಧ್ವನಿಯಲ್ಲಿ ಹೇಳಿದನು, ಓ ಸಾರೆ, ನಗರದಲ್ಲಿ ಕಳ್ಳರ ಬಂಡಾಯಿಸಿದ್ದಾರೆಂದು ಕೇಳಿದ್ದೇನೆ. ನಮ್ಮ ಸ್ವರ್ಣ, ಚಿನ್ನ, ಮಣಿಮಾಲೆಗಳನ್ನು ಇಲ್ಲಿಯೇ ಇರಿಸಿ ಕೊಳಕೆಗೆ ಇಳಿಸೋಣ. ಅಲ್ಲಿ ಸುರಕ್ಷಿತವಾಗಿರುತ್ತದೆ. ಪತ್ನಿ ಆಶ್ಚರ್ಯಗೊಂಡಳು, ಏಕೆಂದರೆ ಮನೆಯಲ್ಲಿ ಯಾವುದೇ ದೊಡ್ಡ ಆಸ್ತಿ ಇರಲಿಲ್ಲ. ಆದರೆ ರಾಮಕೃಷ್ಣನ ಚೋಣದ ನೋಟಕ್ಕೆ ಅವಳು ಅರ್ಥ ಮಾಡಿಕೊಂಡಳು, ಇದೊಂದು ಚಾಲೆ. ಕಳ್ಳರು ಈ ಮಾತುಗಳನ್ನು ಕೇಳಿ ಸಂತೋಷದಿಂದ ಕಣ್ಣುಗಳು ತೋರಿದವು. ಅಯ್ಯೋ, ನಮ್ಮ ಅದೃಷ್ಟ! ಎಲ್ಲ ಆಸ್ತಿಯೂ ಒಂದು ಕೊಳಕೆಯಲ್ಲಿ ಎಂದು ಅವರು ಗುಸುಗುಸು ಎಂದು ಹೇಳಿಕೊಂಡರು. ರಾಮಕೃಷ್ಣ ಮತ್ತು ಪತ್ನಿ ಒಂದು ದೊಡ್ಡ ಬ್ಯಾಗ್ ಅನ್ನು ಕೊಂಡು ಬಂದು ಅದರಲ್ಲಿ ಕಲ್ಲುಗಳನ್ನು ತುಂಬಿ ಕೊಳಕೆಗೆ ಇಳಿಸಿದರು. ಕಳ್ಳರು ಅದನ್ನು ನೋಡಿ ರಾತ್ರಿಯಾದರೂ ಕಾಯುವಂತಿಲ್ಲ ಎಂದು ಯೋಚಿಸಿದರು. ರಾಮಕೃಷ್ಣರು ಮಲಗಿದ ನಂತರ ಕಳ್ಳರು ಕೊಳಕೆಗೆ ಬಂದರು. ಕೊಳಕೆಯ ನೀರು ತುಂಬಾ ಆಳವಾಗಿತ್ತು. ಅವರು ತೊಟ್ಟೆಗಳನ್ನು ತಂದು ರಾತ್ರಿಯಾದ್ಯಂತ ನೀರು ಹೊರತೆಗೆಯುತ್ತಾರೆ. ಮೊದಲು ಬಕೆಟ್ಗಳಿಂದ, ನಂತರ ಕೈಗಳಿಂದ, ಅಂತಿಮವಾಗಿ ತೊಟ್ಟೆಗಳನ್ನು ಬಳಸಿ. ಆದರೂ ನೀರು ಕಡಿಮೆಯಾಗಲಿಲ್ಲ. ಅವರು ತಂತಿಯಿಂದ ಬ್ಯಾಗ್ ಅನ್ನು ಎಳೆಯಲು ಪ್ರಯತ್ನಿಸಿದರು, ಆದರೆ ಅದು ತುಂಬಾ ಭಾರವಾಗಿತ್ತು. ಒಂದು ರಾತ್ರಿ ಕಳೆದರೂ ಬ್ಯಾಗ್ ಬರುವುದಿಲ್ಲ. ಕಳ್ಳರು ದಣಿಯುತ್ತಾ, ಆರ್ದುತ್ತಾ ಮುಂದುವರಿದರು. ಇನ್ನೂ ಸ್ವಲ್ಪ ನೀರು ಹೊರತೆಗೆದರೆ ಬರುತ್ತದೆ ಎಂದು ಒಬ್ಬನು ಹೇಳುತ್ತಿದ್ದನು. ಪ್ರಭಾತದೊಳಗೆ ಅಂತಿಮ ಪ್ರಯತ್ನದಲ್ಲಿ ಅವರು ಬ್ಯಾಗ್ ಅನ್ನು ಎಳೆದರು. ಅದನ್ನು ತೆರೆದು ನೋಡಿದಾಗ ಒಳಗೆ ಕಲ್ಲುಗಳು ಮಾತ್ರ. ಯಾವುದೇ ಚಿನ್ನ, ಸ್ವರ್ಣವಿಲ್ಲ. ಕಳ್ಳರು ಆಘಾತಗೊಂಡು ಆಕಾಶಕ್ಕೆ ನೋಡಿದರು. ಆಗಲೇ ರಾಮಕೃಷ್ಣನು ತೋರುತ್ತಾನೆ. ಅವನು ಎಲ್ಲ ರಾತ್ರಿ ನಗುತ್ತಾ ನೋಡುತ್ತಿದ್ದನು. ಇದು ನಿಮ್ಮ ಶಿಕ್ಷೆ, ಕಳ್ಳತನ ಮಾಡದಿರಿ ಎಂದು ಹೇಳಿದನು. ಕಳ್ಳರು ರಾಮಕೃಷ್ಣನ ಕಾಲಿಗೆ ಬೀಳಿ ಕ್ಷಮೆಯ ಮೊರೆಯಾದರು. ನಾವು ಇನ್ನೊಂದು ತಪ್ಪು ಮಾಡಲ್ಲ ಎಂದು ಬೇಡಿಕೊಂಡರು. ರಾಮಕೃಷ್ಣನು ಅವರನ್ನು ಬಿಟ್ಟುಕೊಟ್ಟನು. ಈ ಕಥೆ ನಗರದಲ್ಲಿ ಹಬ್ಬಿತು. ರಾಜ ಕೃಷ್ಣದೇವರಾಯರಿಗೂ ತಿಳಿದು ರಾಮಕೃಷ್ಣನನ್ನು ಪ್ರಶಂಸಿಸಿದನು. ಈ ಕಥೆಯ ಮೂಲಕ ನಾವು ಕಲಿಯುವುದೇನು? ಯಾವುದೇ ಆಪತ್ತಿನಲ್ಲಿ ಭಯಪಡದೆ ಚತುರತೆಯಿಂದ ಯೋಚಿಸಿದರೆ ಎಲ್ಲ ಸಮಸ್ಯೆಗಳನ್ನು ಗೆಲ್ಲಬಹುದು. ಕಳ್ಳತನವು ಯಾವಾಗಲೂ ಹಾನಿಯನ್ನು ಮಾತ್ರ ತರಲು ಮಾತ್ರ ಸಾಧ್ಯ. ಬುದ್ಧಿ ಮತ್ತು ಧೈರ್ಯವೇ ಜೀವನದಲ್ಲಿ ಯಶಸ್ಸಿನ ಕೀಲಕ.